ಗುರುಜಿ ದಿ ಆಯುರ್ವೇದಿಸಂನಲ್ಲಿ ಇವತ್ತು ನಾನಿದ್ದೀನಿ ವರ್ಲ್ಡ್ ಡಯಾಬಿಟೀಸ್ ಡೇ ಪ್ರಯುಕ್ತ. ಸೊ ನನ್ನ ಜೊತೆಗೆ ಪ್ರಶಾಂತ್ ಅವರಿದ್ದಾರೆ. ನಮಸ್ತೆ ಸರ್. ಸರ್, ಡಯಾಬಿಟೀಸ್ ಅಂದ ತಕ್ಷಣ ಎಷ್ಟೊಂದು ಜನಕ್ಕೆ ಭಯ ಇರುತ್ತೆ, ಆತಂಕ ಇರುತ್ತೆ. ಇದು ಏನು ಇನ್ನೇನು ಜೀವನ ಪೂರ್ತಿ ಅಷ್ಟೇ, ಜೀವನನೇ ಮುಗ್ದೋಯ್ತು ಅನ್ನೋ ಥರ ಎಲ್ಲ ಆಗೋಗಿರುತ್ತೆ. ಸೊ ಅಂಥ ನಮ್ಮ ವೀಕ್ಷಕರಿಗೆ ಇವತ್ತಿನ ದಿನ ನೀವು ಏನು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ನಾನು ಸ್ಟ್ರಾಂಗ್ಲಿ ಕೆಲವೊಂದು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೂರಾರು ಜನರನ್ನ ನಾವು ದಿನ ನೋಡ್ತಾ ಇರ್ತೀವಿ ಡಯಾಬಿಟೀಸಲ್ಲಿ. ಮೆಸೇಜ್ ಕೊಡೋಕ್ಕಿಂತ ಮುಂಚೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಆ್ಯಂಡ್ 3 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಡಯಾಬಿಟೀಸ್ ಡೇ, ನಾವು ಡಯಾಬಿಟೀಸ್ ಡೇ ಬಂದಾಗ ಪ್ರತಿ ಸಲ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಈ ಡಯಾಬಿಟೀಸ್ ಡೇ ಒಂದು ಹೊಸ ದಿಕ್ಕಲ್ಲಿ ಯೋಚನೆ ಮಾಡೋಣ, ಬಿಯಾಂಡ್ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡೋಣ. ಬರೀ ಡಯಾಬಿಟಿಸ್ ಅಂದರೆ ಲೈಫ್ ಲಾಂಗ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಿಂತ ಬಿಯಾಂಡ್ ಹೋಗ್ಬಿಟ್ಟು ಅದನ್ನು ಹೇಗೆ ರಿವರ್ಸ್ ಮಾಡೋಣ, ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸೋಣ. ಯಾಕೆಂದರೆ ನೂರಾರು ಜನ ಗುಡುಚೇರಕ್ಕೆ ದಿನಾಲು ಬರ್ತಾರೆ ತಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಳ್ಳೋ ಹೋಪಲ್ಲಿ. ಸೊ ನಾವು ಪ್ರತಿ ತಿಂಗಳು ಸುಮಾರು ಕೇಸಸನ್ನು ಸೆಲೆಬ್ರೇಟ್ ಮಾಡ್ತೀವಿ. ಕೇವಲ 6 ತಿಂಗಳಲ್ಲಿ ಡಯಾಬಿಟಿಸ್ನ ರಿವರ್ಸ್ ಮಾಡೋಕ್ಕೆ ಜನರಿಗೆ ಹೆಲ್ಪ್ ಮಾಡ್ತಿದ್ದೀವಿ. ತುಂಬ ಜನ ಒಂದು ಆರೋಗ್ಯಕರ ಜೀವನ, ಎಲ್ಲ ಔಷಧಿಗಳನ್ನು ಬಿಟ್ಟು ಒಂದು ಆರೋಗ್ಯಕರ ಜೀವನನ ಲೀಡ್ ಮಾಡ್ತಿದ್ದಾರೆ. ಸೊ ಆ ಒಂದು ಹೋಪ್ ನಾನು ಪ್ರತಿಯೊಬ್ಬರು ಯಾರು ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ, ಯಾರು ಡಯಾಬಿಟಿಸ್ನ ಸಫರ್ ಮಾಡ್ತಿದ್ದಾರೆ, ಅವರಿಗೆ ಈ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ. ಇನ್ನು ಎರಡನೇದಾಗಿ ಏನಾಗುತ್ತೆ ಅಂದರೆ, ನಾನು ಗುಡುಚೇರದಕ್ಕೆ ಬಂದು ಯಾರು ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಂಡಿರಲ್ಲ ಅಂಥ ಒಂದು 50 ಜನರಿಗೆ ನಾನು ಇಂಟರ್ವ್ಯೂ ಮಾಡಿದೆ. ಆ ಇಂಟರ್ವ್ಯೂ ಪ್ರೊಸೆಸಲ್ಲಿ ನನಗೇನು ಗೊತ್ತಾಯಿತು ಅಂದರೆ, ಯಾವಾಗ ಇವರು ಸುಮಾರು ಮೆಡಿಸಿನ್ಗಳನ್ನು ತೊಗೊಳ್ತಾ ಇದ್ರು, ಇನ್ಸುಲಿನ್ ತೊಗೊಳ್ತಾ ಇದ್ರು, ಅವರೆಲ್ಲರಲ್ಲಿ ಕಾಮನ್ ಆಗಿ ಒಂದು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತಂದರೆ, ತುಂಬ ಕೋಪ ಬರ್ತಿತ್ತು ನನಗೆ, ತುಂಬ ಕೋಪ ಬರ್ತಿತ್ತು ಅಂತ ಹೇಳ್ತಿದ್ರೆ, ಆ ಮೆಡಿಸಿನ್ ತೊಗೊಳ್ಳೋದ್ರಿಂದ ಮತ್ತು ಲ್ಯಾಕ್ ಆಫ್ ಎನರ್ಜಿ ಇದೆಲ್ಲದರಿಂದ ಚಿಕ್ಕ ವಿಷಯಗಳಿಗೆ ನಾನು ಬೇಡವೇ ಆಗಿರುತ್ತೆ ಅಂದರು. ಯಾಕೆ ಕೋಪ ಮಾಡ್ಕೊಂಡೆ, ಲೇಡಿ ಅಂತ ಹೇಳ್ತಿದ್ರು, ಕೋಪ ಮಾಡಿಕೊಂಡು ಮಕ್ಕಳಿಗೆಲ್ಲ ಜಗಳ ಆಡ್ತಿದ್ದೆ, ಬೈತಿದ್ದೆ, ಆಮೇಲೆ ಕಿಚನಲ್ಲಿ ಹೋಗಿ ಅಳ್ತಿದ್ದೆ, ಯಾಕೆ ಹಿಂಗೆ ಮಾಡ್ತಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರಿವಿಲ್ದೇ ತುಂಬ ಜನರು ಕೋಪದಲ್ಲಿ ತುತ್ತಾಗ್ತಿದ್ದಾರೆ. ಸೊ ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸು, ನಿಮ್ಮ ಹಸ್ಬೆಂಡು ಯಾರೋ ಡಯಾಬಿಟಿಸ್ ಇದೆ, ಅವ್ರೇನಾದರೂ ಚಿಕ್ಕ ವಿಷಯಗಳಿಗೆ ಕೋಪ ಮಾಡ್ಕೊಳ್ತಿದ್ದಾರೆ ಅಂದರೆ ದಯವಿಟ್ಟು ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ಅವ್ರು ಇಂಟೆನ್ಷನಲ್ಲಿ ಮಾಡ್ತಿಲ್ಲ, ಅವರಲ್ಲಿರೋ ಆ ಕಂಡೀಷನ್ ಅವರಿಗೆ ಆ ಥರ ಮಾಡಿಸ್ತಾ ಇದೆ. ಸೊ ಅದನ್ನು ಸ್ವಲ್ಪ ಈಸಿಯಾಗಿ ತೊಗೊಳ್ಳಿ, ಅವ್ರಿಗೊಂದು ಸಪೋರ್ಟಿವ್ ಎನ್ವೈರ್ಮೆಂಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು 3ನೇ ಮೆಸೇಜ್ ಏನಪ್ಪ ಅಂತಂದರೆ, ಸುಮಾರು ಜನ ಯಂಗ್ಸ್ಟರ್ಸ್ ನೋಡ್ತಿರ್ತೀನಿ, ಅವ್ರಿಗೆ ಡಯಾಬಿಟಿಸ್ ಬಂದಿರ್ತದೆ, ಮನೇಲಿ ಯಾರಿಗೂ ಇನ್ಫಾರ್ಮ್ ಮಾಡಲ್ಲ. ರೈಟ್, ಐ ಅಂಡರ್ಸ್ಟ್ಯಾಂಡ್. ಏನಾಗುತ್ತಂದರೆ, ನಾನೆಲ್ಲಿ ಹೇಳಿಬಿಟ್ರೆ ನಾನೇ ಬ್ರೆಡ್ ಅರ್ನರು, ನಾನು ಹೇಳಿಬಿಟ್ರೆ ಎಲ್ರಿಗೂ ಒಂದು ಪ್ಯಾನಿಕ್ ಆಗುತ್ತೆ ಅಂತ ಒಂದು ಫಿಯರ್ ಇರುತ್ತೆ. ಬಟ್ ಆ ಒಂದು ಫಿಯರ್ಗೋಸ್ಕರ ನೀವು ನಿಮ್ಮ ಫ್ಯಾಮಿಲಿಗೆ ಹೇಳಿಲ್ಲ ಅಂದ್ಬಿಟ್ರೆ ಏನಾಗುತ್ತೆ ಅಂದರೆ, ಚಿಕ್ಕ ಫಾರ್ ಎಕ್ಸಾಂಪಲ್ ನಿಮಗೆ ಸರಿಯಾದ ಡಯಟ್ ಒಂದು ಫಾಲೋ ಮಾಡೋದಿರುತ್ತೆ. ನಾನು ಮನೇಲಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರೇನೋ ಅಡುಗೆ ಮಾಡಿದಾಗ ಅದನ್ನು ನೀವು 1 ಸಲ ರಿಜೆಕ್ಟ್ ಮಾಡ್ತಾರೆ, 2 ಸಲ ರಿಜೆಕ್ಟ್ ಮಾಡ್ತಾರೆ, ಪ್ರತಿ ಸಲ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಹೀಗಾಗಿ ಈ ಒಂದು ಸಣ್ಣ ಮಿಸ್ಟೇಕಿಂದ ಏನಾಗುತ್ತೆ, ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ಆ ಒಂದು ಭರವಸೆ ಇಟ್ಕೊಂಡ್ಬಿಟ್ಟು ನಿಮ್ಮಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂಡ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಸೊ ದಟ್ ಅವ್ರು ನಿಮಗೆ ಸಪೋರ್ಟಾಗಿ ನಿಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್, ಡಯಾಬಿಟೀಸ್ ಬಂತು ಅಂದ ತಕ್ಷಣ ಇವಾಗೊಂದು ತಮ್ಮ ನೇಲ್ನಲ್ಲೇ ಪ್ರಪಂಚನ ಆಳಬಹುದು. ಯಾರೋ ಇದು ಮಾಡ್ತಿದ್ದಾರೆ, ಯಾರೋ ಅದು ಮಾಡ್ತಿದ್ದಾರೆ, ನಾವು ಇದು ಮಾಡ್ಬಿಡೋಣ ಸರಿ ಹೋಗ್ಬಿಡುತ್ತೆ ಅನ್ನೋದಿದ್ದೇ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಏನಂತಂದರೆ, ಪರ್ಟಿಕ್ಯುಲರ್ಲಿ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂತಂದರೆ, ಈ ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಿ. ತುಂಬ ಜನ ಗೊತ್ತಿರ್ತದೆ, ಒಂದು ಮೆಡಿಸಿನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದೇ ಮೆಡಿಸಿನ್ ಲೈಫ್ ಲಾಂಗ್ ತೊಗೊಳ್ತಕ್ಕಂಥದ್ದು ಒಂದು. ಇಲ್ಲ ಅಂತಂದರೆ ಈ ಫ್ಯಾಟ್ ಡಯಟ್ಗಳನ್ನು ಯಾರೋ ಅವ್ರಿಗೆ ವರ್ಕ್ ಆಯಿತು. ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ನನ್ನ ಡಯಾಬಿಟಿಸ್ ಇತ್ತು, ನಾನೇನೋ ತೊಗೊಂಡೆ, ನನಗೆ ಕಡಿಮೆ ಆಯಿತು. ದಟ್ ಡಸಂಟ್ ಮೀನ್ ದಟ್ ಅದು ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ರೈಟ್, ಸೊ ಪ್ರತಿಯೊಬ್ಬರ ಬಾಡಿ ನೇಚರು, ಬಾಡಿ ಕಂಡೀಷನ್ಸು ಮತ್ತು ನಿಮ್ಮ ಶುಗರ್ ಲೆವೆಲ್ಸ್ ಎಲ್ಲ ಡಿಫ್ರೆಂಟ್ ಆಗಿರೋದ್ರಿಂದ ಅವ್ರಿಗೆ ವರ್ಕ್ ಆಗಿದ್ದು ನಿಮಗೆ ವರ್ಕ್ ಆಗಲೇಬೇಕು ಅನ್ನೋದು ಸೂತ್ರ ಇಲ್ಲ. ಹೀಗಾಗಿ ನಿಮಗೇನೋ ಡಯಾಬಿಟಿಸ್ ಇದ್ದರೆ ಸರಿಯಾದ ವೈದ್ಯರ ಸಲಹೆ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರು ಬರ್ತದೆ ಅನ್ನೋಬಿಟ್ಟು ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡ್ತೀನಿ, ಅದೇ ಡಯಟ್ ಫಾಲೋ ಮಾಡ್ತೀನಿ ಅಂತ ಆ ಒಂದು ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಆ ಒಂದು ತಪ್ಪುಗಳನ್ನು ಮಾಡಿ ಸುಮಾರು ಜನ ಈ IBS ಅಂತರ ಸಿಂಪ್ಟಮ್ಗಳಿಗೆ ಹೋಗಿದ್ದಾರೆ. ಬರೀ ನಾನು ಈ ಮಿಲೆಟ್ ಬೇಸ್ಡ್ ಡಯಟನ್ನೇ ಮಾಡ್ತೀನಿ, ಇನ್ನು ಕೆಲವರು ನಾನು ಬರೀ ಫ್ರೂಟ್ಸ್ ತಿನ್ಕೊಂಡೇ ಇರ್ತೀನಿ, ಈ ರೀತಿ ಸುಮಾರು ವಿಚಿತ್ರವಾದಂಥ ಈ ಡಯಟ್ಗಳನ್ನು ಫಾಲೋ ಮಾಡಿಬಿಟ್ಟು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಆಫ್ IBSಗೆ ಹೋಗ್ಬಿಟ್ಟಿರ್ತಾರೆ. ದಯವಿಟ್ಟು ಆ ಒಂದು ತಪ್ಪುಗಳನ್ನು ತಿದ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಗೌಡ್ರಿದ್ದಾರೆ ಮಾತಾಡೋಕ್ಕೆ. ಹಾಯ್ ಗೌಡ್ರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ನಿಮ್ಮ ಖುಷಿನೇ ಹೇಳ್ತಾ ಇದ್ದೆ ಡಯಾಬಿಟಿಸ್ ಕಮ್ಮಿ ಆಗಿದೆ ಅಂತ, ಹೌದಾ? ಖಂಡಿತ. ಸೊ ಈ ಒಂದು ದಿನ ಎಷ್ಟೊಂದು ವೀಕ್ಷಕರು ಡಯಾಬಿಟೀಸ್ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅವ್ರು ನೋಡ್ತಾ ಇದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಗೆ ಹೇಗೆ ನಿಮಗೆ ಗುಡುಜಿಗೆ ಬರಬೇಕು ಅಂತ ಅನ್ನಿಸ್ತು? ನಾವು ಮೊಬೈಲ್ನಲ್ಲಿ ನೋಡಿ ಬಂದ್ವಿ. 2 ವಾರಕ್ಕೆ ಮೊದಲು ನಾವು ಇಲ್ಲಿಗೆ ಬಂದ ಮೇಲೆ, ಈಗ ನಾವು ಟ್ರೀಟ್ಮೆಂಟ್ ತಗೊಂಡ್ಮೇಲೆ, ಈಗ ನಮ್ಮ ಶ್ರೀಮತಿಯವರಿಗೆ ಬಿಫೋರ್ ಫುಡ್ಡು 106, ಆಫ್ಟರ್ ಫುಡ್ಡು 172 ಆಗಿದೆ. 400 450 ಇದ್ದಿದ್ದು ಈಗ 1-2 ವೀಕ್ ಮೆಡಿಷನ್ನು ಮತ್ತು ಅವರು ಏನು ಸಜೆಸ್ಟ್ ಮಾಡಿದರು ಅದನ್ನು ನಿಯಮಿತವಾಗಿ ಅವರು ತಗೊಂಡಿದ್ದರಿಂದ ಅವರು ಆರಾಮಾಗಿದ್ದಾರೆ.
ಶ್ರೀಮತಿ ಆರಾಮಿದ್ದಾರೆ ಅಂತ ತಾವು ಆರಾಮಾಗಕ್ಕೆ ಬಂದ್ಬಿಟ್ರಿ. ಖಂಡಿತ. ಸರ್, ನಮ್ಮ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ? ಎಷ್ಟೊಂದ್ ಜನ ಹೆದರ್ಕೊಂಡಿರ್ತಾರೆ, ಅಯ್ಯೋ ಆಸ್ಪತ್ರೆಗೆ ಹೋಗೋದಕ್ಕೆ ನಮ್ಮ ಮಾತ್ರೆ ತಗೊಂಡೆ ಸಾಕು ಕ್ಯೂರ್ ಮಾಡ್ಕೊಂಬರೋಣ ಅನ್ಕೊಂಡಿರ್ತಾರೆ, ಅವ್ರಿಗೆ ಏನ್ ಹೇಳ್ತೀರಿ? ಏನು ನಿಯಮಿತವಾದ ಆಹಾರ, ನಿಯಮಿತವಾದ ವಾಕಿಂಗು, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದರೆ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ, ಶುಗರ್ ಕಡಿಮೆ ಆಗುತ್ತೆ.